ತುಂಬಾನೇ ಚೆನ್ನಾಗಿದೆ. ಬಹಳಷ್ಟು ಜನರಿಗೂ ಕೂಡ ತುಂಬಾನೇ ಇಷ್ಟ ಆಗ್ತಿದೆ. ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಎಲ್ಲಾ ಕಡೆ ಮಿಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದ್ರೆ ಗಿಲ್ಲಿ ನಟ ನಿಮ್ಗೂ ಕೂಡ ಇಷ್ಟ, ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮೊಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಯಾಕೆಂದ್ರೆ ಗಿಲ್ಲಿ ನಟ ಅವರು ಹಲವಾರು ಫಂಕ್ಷನ್ ಪ್ರೋಗ್ರಾಮ್ ಗಳಲ್ಲಿ ಹೋಗ್ತಾ ಇದ್ದಾರೆ. ಸೊ ಬಹುಶಃ ಅದಕ್ಕೆ ಅವರು ಸಂಭಾವನೆ ಇಸ್ಕೊಬಹುದು, ಇಸ್ಕೊಂಡ್ರೆ ಏನು ತಪ್ಪಿಲ್ಲ. ಯಾಕೆಂದ್ರೆ ಹಲವಾರು ಕಲಾವಿದರು ಇದೇ ರೀತಿ ಇಸ್ಕೊಳ್ತಾರೆ. ಅದೊಂದು ರೂಢಿ ಅಂತ ಹೇಳಬಹುದು. ಯಾಕೆಂದ್ರೆ ಅವರು ಒಂದು ಫೇಮ್ ಇರುವಂತವ್ರು. ಸೊ ಇವರು ಹೋದ್ರೆ ಅಲ್ಲಿ ತುಂಬಾ ಜನ ಸೇರ್ತಾರೆ, ಒಂದು ದೊಡ್ಡ ಪ್ರಚಾರ ಆಗುತ್ತೆ. ಅದಂತೂ ಆಗ್ತಿರೋದಂತೂ ಸತ್ಯ. ಒಳ್ಳೆ ಪ್ರಮೋಷನ್ಸ್ ಆಗ್ತದೆ ಗಿಲ್ಲಿ ನಟ ಕಡೆಯಿಂದ, ಸಿಕ್ಕಾಪಟ್ಟೆ ಜನ ಕೂಡ ಸೇರ್ತಾರಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋದ್ರು ಕೂಡ ಈಗ ಗಿಲ್ಲಿ ನಟನ ಒಂದು ಸಂಭಾವನೆಯೂ ಸಹ ಡಬಲ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ರೀತಿಯಲ್ಲೂ ಕೂಡ ಒಂದು ಸಂಭಾವನೆಯೂ ಕೂಡ ಸಿಗ್ತಿದೆ. ತುಂಬಾನೇ ಖುಷಿಯಾಗಿದ್ದಾರೆ ಗಿಲ್ಲಿ ನಟ, ನಿಜವಾಗ್ಲೂ ತೃಪ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಿಗ್ ಬಾಸ್ಗೂ ಮುಂಚೆ ಒಂದು ರೀತಿಯಲ್ಲಿ ಇತ್ತು, ಕೆಲಸವೂ ಕೂಡ ಕಡಿಮೆ ಸಿಗೋದು, ಆಫರ್ಗಳು ಕೂಡ ಕಡಿಮೆ. ಬಟ್ ಬಿಗ್ ಬಾಸ್ ಮುಗಿದ ಬಳಿಕ ಒಳ್ಳೆ ಆಫರ್ಸ್ಗಳು ಮತ್ತೆ ಒಳ್ಳೆ ಈವೆಂಟ್ಸ್ ಗಳಿಗೆ ಕರೀತಾ ಇದ್ದಾರೆ, ಪ್ರೋಗ್ರಾಮ್ ಗಳಿಗೆಲ್ಲ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಗ್ರೇಟ್ ಮತ್ತೆ ಬ್ಲೆಸ್ಡ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಮೇನ್ ಕಾರಣ ಸುದೀಪ್ ಸರ್ ಅವರು ಮತ್ತೆ ಬಿಗ್ ಬಾಸ್ ಟೀಮ್. ಸೊ ಇವರ ಮೂಲಕವೇ ಇವರು ದೊಡ್ಡ ಮಟ್ಟಿಗೆ ಹೆಸರು ಮಾಡೋಕೆ ಸಾಧ್ಯ ಆಗಿದ್ದು. ಸೊ ಒಳ್ಳೆ ನೇಮ್ ಅಂತೂ ಈಗ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ ಗಿಲ್ಲಿ ನಟನನ್ನ ನೋಡಿ.